ಕೋಲಾರದ ಟಮಕ ಬಳಿಯ ಹೆದ್ದಾರಿ ಪಕ್ಕದಲ್ಲಿ ಕಂಡುಬಂದ ಖಾಲಿ ಸೂಟ್ ಕೇಸ್ ಒಂದು ಇಡೀ ಜಿಲ್ಲೆಯ ಜನರ ಆತಂಕವನ್ನು ಹೆಚ್ಚು ಮಾಡಿತು. ಸ್ಫೋಟಕ ಇರುವ ಶಂಕೆ ಆತಂಕದಲ್ಲಿ ಪೊಲೀಸರು ಸತತ 4 ಗಂಟೆ ಕಾರ್ಯಾಚರಣೆ ನಡೆಸಿದ್ರು. ಕಡೆಗೆ ಅದರಲ್ಲಿ ಸ್ಫೋಟಕ ಇಲ್ಲ ಅನ್ನೋದು ಖಚಿತವಾಯಿತು. ಬಾಂಬ್ ನಿಷ್ಕ್ರಿಯ ಪಡೆಯಿಂದ ಸೂಟ್ ಕೇಸ್ ಅನ್ನ ಸ್ಫೋಟಿಸಿದ್ರು. ಬೀಪ್ ಸೌಂಡ್ ಬರ್ತಾ ಇತ್ತು. ಹಾಗಾಗಿ ಬೀಪ್ ಸೌಂಡ್ ಯಾವುದು ಅಂತ ಚೆಕ್ ಮಾಡಿದಾಗ ಕ್ರೌನ್ ಕಂಪನಿಯ ಸೂಟ್ ಕೇಸ್ಗೆ ಅತ್ಯಾಧುನಿಕ GPS ಸೆನ್ಸಾರ್ ಅನ್ನ ವ್ಯವಸ್ಥೆ ಮಾಡಿದ್ದಾರಂತೆ. ಇನ್ ಕೇಸ್ ಅದೇನಾದ್ರೂ ಕಳ್ತನ ಆದ್ರೆ ಮಾಲೀಕರಿಗೆ ಅದು ಸೈರನ್ ಮೂಲಕ ಈ ಸಂದೇಶವನ್ನ ಕೊಡುತ್ತಂತೆ. ಹಾಗಾಗಿ ಬಹುಶಃ ಇದು ಕಳ್ತನ ಬಹುದೇನೋ ಅನ್ನೋದು ಪೊಲೀಸರ ಅಂದಾಜು. ಈ ಒಂದು ಬ್ರೀಫ್ ಕೇಸಿಂದ ಒಂದು ಅಲಾರಾಮ್ ಶಬ್ದ ಕೇಳಿ ಬರ್ತಾ ಇತ್ತು. ಎಕ್ಸ್ರೇ ಡಿವೈಸ್ ಅಲ್ಲಿ ಅದು ಏನಿದೆ ಅಂತ ಚೆಕ್ ಮಾಡಿಕೊಂಡು ಅದರಲ್ಲಿ ಏನೂ ಇಲ್ಲ ಅಂತ ದೃಢಪಟ್ಟಿದ್ರ ನಂತರ ಒಂದು ಕಾರ್ಡೆಕ್ಸ್ ಹಾಕಿ ಡಿಟೋನೇಟ್ ಮಾಡಿದೀವಿ. ಇದು ಒಂದು ಸ್ಮಾರ್ಟ್ ಬ್ರೀಫ್ ಕೇಸ್ ಆಗಿರೋದ್ರಿಂದ ಯಾರೇ ಇದನ್ನ ಓಪನ್ ಮಾಡೋಕ್ಕೆ ನೋಡಿ ಫೇಲ್ ಆದ್ಮೇಲೆ ಈ ಒಂದು ಅಲಾರಾಮ್ ಶಬ್ದ ಮಾಡುತ್ತೆ. ಯಾವುದೇ ರೀತಿಯ ಆತಂಕಕ್ಕೆ ಇಲ್ಲಿ ಸಾರ್ವಜನಿಕರು ಒಳಗಡೆ ಏನು ಇರ್ಲಿಲ್ವಾ? ಏನಿತ್ತು ಅನ್ನೋದು ಗೊತ್ತಿಲ್ಲ ಸರ್. ಸ್ಪೋರ್ಟ್ಸ್ ಇದ್ದಾರೆ. ಎಕ್ಸ್ರೇ ಮಾಡ್ಬಿಟ್ಟು ನೋಡಿದ್ವಿ, ಒಳಗಡೆ ಏನು ಇಲ್ಲ ಅಂತ. ಸ್ಫೋಟಕ ಇದ್ದಿದ್ದು ಸ್ಫೋಟಕದ ಯಾವುದೇ ಅಂಶಗಳು ಇರಲಿಲ್ಲ. ಸ್ಫೋಟಕ ಅಲ್ಲ, ಬೇರೆ ಏನಿತ್ರಪ್ಪೋ ಅದರಲ್ಲಿ ಇಲ್ಲ ಅಂದ್ರಲ್ಲ ಅವರು. ಆಲ್ರೈಟ್, ಆ ಥರದ್ದು ಇದೆ. ಅಲ್ಟ್ರಾ ಮಾಡರ್ನ್ 4, 5, 6 ಸೆಕ್ಯೂರಿಟಿ ಲೆವೆಲ್ಸ್ ಅಲ್ಲಿ ಕೆಲವು ಬ್ರೇಕ್ಫಾಸ್ಟ್ಸು ಮತ್ತು ಲಾಕರ್ಗಳಿಗೆ ಈಗ ವ್ಯವಸ್ಥೆಗಳು ಬಂದಿದೆ. ಅಂದರೆ ನೀವು ಒಂದು ನಂಬರ್ ಕೊಡಬೇಕು, ಫಿಂಗರ್ ಪ್ರಿಂಟ್ ಕೊಡಬೇಕು, ಐ ಸ್ಕ್ಯಾನರ್ ಏನೋ ಇರುತ್ತೆ, ಆ ಥರದ್ದು ಏನೇನೋ ಇದೆ ಅದಕ್ಕೆಲ್ಲ. ಏನೋ ಈ ಹಿಂದೆ ಬೆಂಗಳೂರಿನ ಜೀವನಾಡಿಯಾಗಿದ್ದ ತಿಪ್ಪಗೊಂಡನಹಳ್ಳಿ ಜಲಾಶಯದ ಪರಿಸರ ಈಗ ಮಲಿನಗೊಂಡಿದೆ. ಕಾರಣ ಬೆಂಗಳೂರು ಕಾರ್ಖಾನೆಗಳ ಕಲುಷಿತ ನೀರು ಅರ್ಕಾವತಿ ನದಿಯನ್ನು ಸೇರುತ್ತಿದೆ. ತಿಪ್ಪಗೊಂಡನಹಳ್ಳಿ ಜಲಾಶಯ ಸಮೀಪದಲ್ಲೇ ಇರುವ ಕನಮನಹಳ್ಳಿ ಕೆರೆಗೆ ಹರಿಯುವ ನದಿ ಉದ್ದಕ್ಕೂ ದೊಡ್ಡ ಪ್ರಮಾಣದಲ್ಲಿ ನೊರೆ ಬಂದಿದೆ. ಜಲಚರಗಳಿಗೆ ಹಾನಿಯಾಗತ್ತೆ, ಗಾಳಿ ಕಲುಷಿತಗೊಳ್ಳುತ್ತೆ, ಎಲ್ಲ ಹಾಳಾಗೋಗುತ್ತೆ ಅಂತ ಸ್ಥಳೀಯರೆಲ್ಲ ಆತಂಕ. ಹಾಗಾಗಿ ಸುತ್ತಮುತ್ತಲಿನ ಜನ ಎಲ್ಲ ಹೋರಾಟಕ್ಕೆ ತಯಾರಿಯಾಗಿದ್ದಾರೆ. ಗುಡ್, ಎಲ್ಲರೂ ತಯಾರಿ ಆಗಿ, ತಪ್ಪು ಅಂತಲ್ಲ. ಎಲ್ಲಿಂದ ಬರ್ತಿದೆ ಅನ್ನೋದನ್ನು ಯಾರೊಬ್ರು ಕಂಡುಹಿಡಿಬೇಕಲ್ಲ. ಬೆಂಗಳೂರಿಗೂ ನೊರೆಗೂ ಒಂದು ಸಂಬಂಧ ಇದೆ, ನಮಗೇನು ಹೊಸದಲ್ಲ. ಈ ಬೆಂಗಳೂರಲ್ಲಿ ಒಂದು ಭಾಗದಲ್ಲಿ ಇದ್ದಕ್ಕಿದ್ದಂತೆ ಬೆಟ್ಟೋಪಾದಿಯಲ್ಲಿ ಬೆಟ್ಟದ ರೀತಿಯಲ್ಲಿ ಬರ್ತಾ ಇರಲಿಲ್ವಾ ನೊರೆಗಳು? ಆ ಥರ ಇದೆ. ಸಮ್ ಕೆಮಿಕಲ್ ಕಂಟ್ಯಾಮಿನೇಷನ್ಸು ಮಳೆಗಾಲಗಳು ಜಾಸ್ತಿ ಆದಾಗ ಹೆಚ್ಚಾಗತ್ತೆ, ಮಳೆಗಾಲದಲ್ಲಿ ಹೆಚ್ಚಾಗತ್ತೆ. ಮತ್ತು ಅದನ್ನು ಕಂಡುಹಿಡಿಬೇಕಾದಂಥ ಪೊಲ್ಯೂಷನ್ ಕಂಟ್ರೋಲ್ ಬೋರ್ಡೋ ಇಂಡಸ್ಟ್ರೀಸ್ ಡಿಪಾರ್ಟ್ಮೆಂಟೋ ಯಾರೊಬ್ರು ಕಂಡುಹಿಡಿಬೇಕು. ಏನು ಕಂಡು ಹಿಡಿದ್ರೆ ಆಯಿತು. ಈಗ ಅರ್ಜೆಂಟ್ ಏನಾಯ್ತು? ಈಗ ಜನ ತಾನೇ ಅನುಭವಿಸ್ತಾ ಇರೋದು. ಬೆಂಗಳೂರಿನವ್ರನ್ನ ನಂಬ್ಕೊಂಡು ಸುಮ್ಮನಿರಬೇಡಿ, ರೇಟ್ ಎಲ್ಲ ಜಾಸ್ತಿ ಮಾಡೋಣ ಅಂತಿದ್ರಲ್ಲ ಮಂತ್ರಿಗಳು. ನಿಮ್ಮ ಬೆಂಗಳೂರಿನವ್ರ ಹಣೆ ಬರಹ ಅಷ್ಟೇ. ದುಡಿದು ಕೊಡಿ, ಒದಿಸ್ಕೊಳ್ಳಿ ಎಲ್ಲರ ಕೈಲೂ.